ಸ್ಪರ್ಧೆ ಅನ್ನೋದು ವೈರತ್ವಕ್ಕೆ ತಿರುಗಿದ್ರೆ, ಒಬ್ಬರ ಬದುಕೆ ಇನ್ನೊಬ್ರನ್ನ ದ್ವೇಷಿಸೋದ್ರ ಮೇಲೆ ನಿಂತ್ರೆ, ಬನ್ನಿ ದ ಗಾರ್ಡ್ನರ್ ಅನ್ನೋ ಈ ಕಥೆಯೊಳೆ ಇಳಿದು ಸೇಡಿನ ಈ ಪಯಣ ಮತ್ತು ಅದರ ಕೊನೆ ಏನಾಯ್ತು ಅಂತ ನೋಡೋಣ. ಕತೆ ಶುರುವಾಗೋದೇ ಒಬ್ಬ ವಯಸ್ಸಾದ ತೋಟಗಾರನಿಂದ. ನೋಡಿ, ಇವರು ಬರಿಯೊಬ್ಬ ಕೆಲಸಗಾರ ಅಷ್ಟೇ ಅಲ್ಲ, ಅವರನ್ನ ಮೇಲ್ವಿಚಾರಕ, ತತ್ವಜ್ಞಾನಿ ಎಲ್ಲವೂ ಒಬ್ಬನೇ ವ್ಯಕ್ತಿಯಲ್ಲಿ ಸೇರಿದಂತೆ ಅಂತ ಹೇಳ್ತಾರೆ. ಇಂತಹ ವ್ಯಕ್ತಿ ತೋಟದ ಮಾಲೀಕನ ಹೆಂಡತಿ ಹತ್ರ ಬರ್ತಾರೆ. ಅವಳು ತುಂಬಾನೇ ಚಿಂತೆಯಲ್ಲಿರ್ತಾಳೆ. ಅವಳಿಗೊಂದು ಕತೆ ಹೇಳೋಕ್ ಶುರು ಮಾಡ್ತಾರೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳುತ್ತೆ. ಮನುಷ್ಯರ ನಡುವಿನ ದ್ವೇಷ, ಈ ವೈರತ್ವ ಇದೆಯಲ್ಲ, ಇದು ಎಲ್ಲಿವರೆಗೂ ಹೋಗ್ಬೋದು? ಈ ಒಂದು ಪ್ರಶ್ನೆಯೇ ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಅದೇ ತೋಟಗಾರನ ಕತೆ. ಅಂದಹಾಗೆ ಈ ತೋಟಗಾರ ಯಾಕೆ ಮಾಲೀಕನ ಹೆಂಡತಿಗೆ ಈ ಕತೆ ಹೇಳ್ತಿದ್ದಾನೆ, ಅದರ ಹಿನ್ನೆಲೆ ಏನು ಅಂತ ಮೊದಲು ನೋಡೋಣ. ಮಾಲೀಕನ ಹೆಂಡತಿಯ ಸ್ಥಿತಿ ಏನಾಗಿದೆ ಅಂದ್ರೆ, ಅವಳು ಪೂರ್ತಿ ಗೊಂದಲದಲ್ಲಿದ್ದಾಳೆ. ಒಂದು ಕಡೆ ಗಂಡನ ದುಡ್ಡು, ಆಸ್ತಿ, ಸಂಪತ್ತೋ ಅಂಶ ಹೆಚ್ಚಾಗಿದೆ. ಆದರೆ ಇನ್ನೊಂದು ಕಡೆ ಅವನು ಪೂರ್ತಿ ಸೋಮಾರಿಯಾಗಿ, ವ್ಯಭಿಚಾರ, ಇನ್ನೊಂದಿಷ್ಟು ಕೆಟ್ಟ ಚಟಗಳು, ಹೀಗೆ ಎಲ್ಲದಕ್ಕೂ ದಾಸನಾಗಿದ್ದಾನೆ. ಈ ತೋಟಗಾರ ಸರಿಯಾದ ಟೈಮ್ಗೆ ಬಂದಿದಾನೋ ಇಲ್ವೋ, ಇವನಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಅವಳಿಗೆ ಏನೂ ತಿಳಿತಾ ಇಲ್ಲ. ಸರಿಯಾಗಿ ಇದೇ ಟೈಮಲ್ಲಿ ಆ ತೋಟಗಾರ ತನ್ನ ಕಥೆಯನ್ನು ಶುರು ಮಾಡ್ತಾನೆ. ಈಗ ಎರಡನೇ ಭಾಗ. ಇಲ್ಲಿಂದಾನೇ ನೋಡಿ, ಸ್ಪರ್ಧೆ ಅನ್ನೋದು ನಿಧಾನಕ್ಕೆ ವೈರತ್ವವಾಗಿ ಬದಲಾಗೋಕೆ ಶುರುವಾಗುತ್ತೆ. ಕಥೆಯ ಇಬ್ರು ಮುಖ್ಯ ಪಾತ್ರಗಳು, ಒಬ್ಬ ತಮ್ಮಣ್ಣ, ಮತ್ತೊಬ್ಬ ಅವನ ಪ್ರತಿಸ್ಪರ್ಧಿ ಬಸವಯ್ಯ. ಶುರುವಿನಲ್ಲೇ ಅವರಿಬ್ಬರ ನಡುವೆ ಇದ್ದಿದ್ದು ಒಂದು ಆರೋಗ್ಯಕರ ಸ್ಪರ್ಧೆ ಅಂತಾನೆ ಹೇಳ್ಬೋದು. ಅಂದ್ರೆ ತಮ್ಮಣ್ಣ ಒಂದು 4 ಎಕರೆ ಜಮೀನು ತಗೊಂಡ್ರೆ ಕೂಡ್ಲೇ ಬಸವಯ್ಯನೂ ತಗೋತಿದ್ದ. ತಮ್ಮಣ್ಣನಿಗೊಂದು 10 ಜನ ಫ್ರೆಂಡ್ಸ್ ಇದ್ರೆ ಬಸವಯ್ಯ ಒಂದು 15 ಜನ ಅಭಿಮಾನಿಗಳನ್ನ ಸೇರಿಸ್ತಿದ್ದ. ಆದರೆ ಈ ಸ್ಪರ್ಧೆ ಎಲ್ಲಿಗೂ ಬಂದು ನಿಂತಿತು ಅಂದ್ರೆ, ಆ ಇಡೀ ಊರಲ್ಲಿ ಅವರಿಬ್ಬರು ಕೊಂಡುಕೊಳ್ಳೋಕೆ ಒಂದು ಚೂರು ಜಮೀನು ಕೂಡ ಉಳಿದಿರಲಿಲ್ಲ. ನೋಡಿ, ಆರೋಗ್ಯಕರ ಸ್ಪರ್ಧೆ ಹೇಗೆ ವೈರತ್ವದ ರೂಪ ಪಡ್ಕೊಳ್ತು. ಅವರ ಈ ಆಸ್ತಿ ಜಮೀನಿನ ಸ್ಪರ್ಧೆ ಒಂದು ಹಂತಕ್ಕೆ ತಲುಪಿದಾಗ ತಮ್ಮಣ್ಣನತ್ರ ಬರೋಬ್ಬರಿ 1000 ಎಕರೆ ಇತ್ತು. ಆದರೆ ಬಸವಯ್ಯನತ್ರ ಇದ್ದಿದ್ದು ಕೇವಲ 800 ಎಕರೆ. ಈ 200 ಎಕರೆ ವ್ಯತ್ಯಾಸ ಇದೆಯಲ್ಲ, ಇದನ್ನ ಬಸವಯ್ಯನಿಂದ ತಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಬರೀ ಜಮೀನಿನ ಪ್ರಶ್ನೆ ಆಗಿರಲಿಲ್ಲ, ಇದು ಅವನ ಅಹಂಕಾರಕ್ಕೆ, ಅವನ ಅಸ್ತಿತ್ವಕ್ಕೆ ಬಿದ್ದ ಪೆಟ್ಟಾಗಿತ್ತು. ಇಲ್ಲಿಂದ ಕತೆ ಒಂದು ದೊಡ್ಡ ತಿರುವು ಪಡ್ಕೊಳ್ಳುತ್ತೆ. ಕೋಪದಿಂದ ಕುದಿಯುತ್ತಿದ್ದ ಬಸವಯ್ಯ ತಮ್ಮಣ್ಣನ 200 ಎಕರೆ ಜಮೀನನ್ನ ಬಲವಂತವಾಗಿ ಕಿತ್ಕೊಂಡು ಅದರ ಸುತ್ತ ಬೇಲಿ ಹಾಕ್ಬಿಡ್ತಾನೆ. ಈ ಒಂದು ಘಟನೆಯಿಂದ ಅವರ ನಡುವಿನ ಸ್ಪರ್ಧೆ ನೇರವಾಗಿ ಆಕ್ರಮಣಕಾರಿ ವೈರತ್ವಕ್ಕೆ ತಿರುಗುತ್ತೆ. ಸಂಘರ್ಷದ ನೀತಿಯೇ ಬದಲಾಗಿ ಹೋಗುತ್ತೆ. ಸರಿ, ಮುಂದಿನ ಭಾಗಕ್ಕೆ ಹೋಗೋಣ. ಅದೃಶ್ಯ ಯುದ್ಧಭೂಮಿ. ಈಗ ದೈಹಿಕವಾಗಿ ಹೊಡೆದವನಿಗೆ ಪ್ರತಿಯಾಗಿ ತಾನು ಹೊಡೆಯೋಕೆ ತಮ್ಮಣ್ಣ ಹೋಗ್ಲಿಲ್ಲ. ಬದಲಿಗೆ ಅವನು ಯುದ್ಧವನ್ನೇ ಒಂದು ಬೇರೆ ಲೆವೆಲ್ಗೆ, ಅಂದ್ರೆ ಒಂದು ಬೌದ್ಧಿಕ ಕ್ಷೇತ್ರಕ್ಕೆ ಹೇಗೆ ಕೊಂಡೊಯ್ದ ಅಂತ ನೋಡೋಣ. ತಮ್ಮಣ್ಣನ ಹೊಸ ಅಸ್ತ್ರ ಏನಪ್ಪಾ ಅಂದ್ರೆ ಲಾವಣಿಗಳು. ಲಾವಣಿಗಳು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕತೆ ಹೇಳೋ ಹಾಡುಗಳು ಅಥವಾ ಕವಿತೆಗಳು. ತಮ್ಮಣ್ಣ ಇವುಗಳನ್ನೇ ಅಸ್ತ್ರವಾಗಿ ಬಳಸಿ ಬಸವಯ್ಯನ ಕ್ರೌರ್ಯ, ಅವನ ನೀಚತನವನ್ನ ಜನರ ಮುಂದೆ ಹಾಡೋಕ್ಕೆ ಶುರು ಮಾಡ್ದ. ಇದು ನೇರವಾಗಿ ಬಸವಯ್ಯನ ಗೌರವಕ್ಕೆ, ಅವನ ಪ್ರತಿಷ್ಠೆಗೆ ಹೊಡೆತ ಕೊಡ್ತು. ಈಗ ನೋಡಿ, ಅವರಿಬ್ಬರ ಯುದ್ಧದ ಅಸ್ತ್ರಗಳೇ ಬದಲಾಗಿ ಹೋದವು. ಒಂದು ಕಡೆ ತಮ್ಮಣ್ಣನ ಹತ್ರ ಲಾವಣ್ಣಿ, ಹಾಡು, ಕಲೆ, ಸಾಹಿತ್ಯದಂಥ ಅಸ್ತ್ರಗಳಿದ್ರೆ, ಇನ್ನೊಂದು ಕಡೆ ಬಸವಯ್ಯನ ಉತ್ತರ ಸಂಪೂರ್ಣವಾಗಿ ಭೌತಿಕವಾಗಿತ್ತು. ಅರಮನೆ ಅಂಥ ಮನೆ, ತನ್ನನ್ನು ಹೊಗಳೋಕೆ ಅಂತಾನೆ ಜನ, ಚಿನ್ನ, ವಜ್ರ, ವೈಢೂರ್ಯಗಳು. ಒಬ್ಬ ಜನರ ಮನಸ್ಸನ್ನ ಗೆಲ್ಲೋಕೆ ಹೊರಟ್ರೆ ಇನ್ನೊಬ್ಬ ತನ್ನ ಸಂಪತ್ತಿನಿಂದ ಅವರ ಕಣ್ಣು ಕುಕ್ಕಿಸೋಕೆ ಪ್ರಯತ್ನಪಟ್ಟ. ಇದೊಂಥರ ಭೌತಿಕ ಮತ್ತು ಬೌದ್ಧಿಕ ಪ್ರಪಂಚಗಳ ನಡುವಿನ ಜಗಳ ಆಗ್ಬಿಡ್ತು. ಆದ್ರೆ ಏನಾಯ್ತು ಗೊತ್ತಾ, ಬಸವಯ್ಯನ ಈ ತಂತ್ರ ಪೂರ್ತಿ ಫೇಲಾಯ್ತು. ಈ ಒಂದು ಮಾತು ಅದನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಅವನ ಮನೆಗೆ ಬಂದವರೆಲ್ಲ ಏನಂತಿದ್ರು ಅಂದ್ರೆ, ಏನಪ್ಪಾ ನಿನ್ನ ಮನೆ, ತಮ್ಮಣ್ಣನ ಪುಸ್ತಕಗಳೇ ಇಲ್ವಲ್ಲ, ಅದಕ್ಕೆ ಮನೆ ಕಳೆನೇ ಇಲ್ಲ, ಖಾಲಿ ಖಾಲಿ ಅನ್ಸುತ್ತೆ ಅಂತ. ಆಗ ಬಸವಯ್ಯನಿಗೆ ಗೊತ್ತಾಯ್ತು, ತಾನು ಸೋಲುತ್ತಿದ್ದೇನೆ ಅಂತ. ಈಗ 4ನೇ ಭಾಗಕ್ಕೆ ಬರೋಣ. ಅಂತಿಮ ಸೇಡು. ಈಗ ವೈರತ್ವ ಹತಾಶೆ ಹಂತಕ್ಕೆ ಬಂದಿದೆ. ತನ್ನ ಪ್ರತಿಸ್ಪರ್ಧೆಯನ್ನ ಪೂರ್ತಿಯಾಗಿ ಮುಗಿಸ್ಬಿಡಬೇಕು ಅಂತ ತಮ್ಮಣ್ಣ ಒಂದು ಅಂತಿಮ ಪ್ಲಾನ್ ಮಾಡ್ತಾನೆ. ಅವರಿಬ್ಬರ ಸಂಬಂಧ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ, ತಮ್ಮಣ್ಣನಿಗೆ ಹುಷಾರಿಲ್ಲ ಅಂದ್ರೆ ಬಸವಯ್ಯನಿಗೆ ಆರೋಗ್ಯ ಚೆನ್ನಾಗಿರ್ತಿತ್ತು. ಅಂದ್ರೆ ಒಬ್ಬನ ನೋವೇ ಇನ್ನೊಬ್ಬನ ಖುಷಿ. ಅವರ ಬದುಕಿನ ಉದ್ದೇಶವೇ ಪರಸ್ಪರ ದ್ವೇಷಿಸುವುದಾಗಿತ್ತು. ಬಸವಯ್ಯನನ್ನ ಸೋಲಿಸಲೇಬೇಕು ಅಂತ ತಮ್ಮಣ್ಣ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಮೊದಲನೇ ಹೆಜ್ಜೆ, ಬಸವಯ್ಯ ಯಾವಾಗಲೂ ದೈಹಿಕವಾಗಿಯೇ ಸ್ಪರ್ಧೆ ಮಾಡ್ತಾನೆ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಳ್ತಾನೆ. ಎರಡನೇ ಹೆಜ್ಜೆ, ತನ್ನ ಕಲೆಯನ್ನ ತನ್ನ ದೇಹದಿಂದ, ತನ್ನ ಹಾಡುಗಳನ್ನ ತನ್ನ ಅಸ್ತಿತ್ವದಿಂದ ಬೇರ್ಪಡಿಸೋಕೆ ನಿರ್ಧಾರ ಮಾಡ್ತಾನೆ.
ಮತ್ತು ಕೊನೆಯದಾಗಿ ತನ್ನದೇ ಸಾವಿನ ಮೂಲಕ ಬಸವಯ್ಯನನ್ನ ನಾಶ ಮಾಡಬೇಕು ಅಂತ ತೀರ್ಮಾನಿಸ್ತಾನೆ. ತನ್ನ ಪ್ಲಾನ್ ಪ್ರಕಾರ ತಮ್ಮಣ್ಣ ತನಗಿದ್ದ ಎಲ್ಲವನ್ನೂ ಬಿಟ್ಬಿಡ್ತಾನೆ. ತನ್ನ ಜಮೀನು, ಹೆಸರು, ಕೀರ್ತಿ, ಹಾಡುಗಳು ಎಲ್ಲವನ್ನೂ ತ್ಯಾಗ ಮಾಡಿ ಆ ಊರಿಂದಲೇ ಮಾಯವಾಗ್ಬಿಡ್ತಾನೆ. ಇದು ಸೇಡಿಗಾಡಿ ಮಾಡಿದ ಒಂದು ಅಂತಿಮ ತ್ಯಾಗ. ಸರಿ, ಈಗ ಕತೆಯ ಕೊನೆಗೆ ಬರ್ತಾ ಇದ್ದೀವಿ. ಇದು ತುಂಬನೇ ದುರಂತಮಯ ಮತ್ತು ವ್ಯಂಗ್ಯದಿಂದ ಕೂಡಿದೆ. ತಮ್ಮಣ್ಣ ಮಾಡಿದ ಈ ಅಂತಿಮ ಸೇಡಿನ ಕೆಲಸದ ಪರಿಣಾಮ ಏನಾಯಿತು? ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ತಮ್ಮಣ್ಣ ಊರ್ ಬಿಟ್ಟು ಹೋದ ಕೆಲವೇ ದಿನಗಳಲ್ಲಿ ಬಸವಯ್ಯ ಸತ್ತೇ ಹೋದ. ಹೌದು, ತಮ್ಮಣ್ಣ ಇಲ್ಲ ಅನ್ನೋದನ್ನ ಅವನಿಂದ ಸಹಿಸ್ಕೊಳ್ಳೋಕೆ ಆಗ್ಲೇ ಇಲ್ಲ. ಬಸವಯ್ಯ ಯಾಕೆ ಸತ್ತ? ತೋಟಗಾರನ ಈ ಮಾತು ಅದಕ್ಕೆ ಸರಿಯಾದ ಉತ್ತರ ಕೊಡುತ್ತೆ. ಮನುಷ್ಯ ಯಾವುದೋ ಒಂದು ಸಹಿಸಲಾಗದ ಸೇಡಿನ ಭಾವನೆಗಾಗಿಯೇ ಬದುಕ್ತಾನೆ. ಅದು ಇಲ್ಲಂದ್ರೆ ಅವನ ಬದುಕಿಗೆ ಅರ್ಥವೇ ಇರೋದಿಲ್ಲ. ಬಸವಯ್ಯನ ಜೀವನದ ಒಂದೇ ಒಂದು ಉದ್ದೇಶ ತಮ್ಮಣ್ಣನನ್ನ ದ್ವೇಷಿಸುವುದಾಗಿತ್ತು. ಆ ಉದ್ದೇಶವೇ ಇಲ್ವಾದ ಮೇಲೆ ಅವನ ಬದುಕು ಕೂಡ ಮುಗಿದೋಯಿತು. ಮತ್ತು ಇಲ್ಲೇ ಬರುತ್ತೆ ಕಥೆಯ ಅತಿ ದೊಡ್ಡ ಟ್ವಿಸ್ಟ್. ಆ ವಯಸ್ಸಾದ ತೋಟಗಾರ ತನ್ನ ನಿಜವಾದ ಗುರುತನ್ನ ಬಿಟ್ಕೊಡ್ತಾನೆ. ನನ್ನ ಹೆಸರು ತಮ್ಮಣ್ಣ ಅಂತ. ಹಾಗಾದ್ರೆ ಈ ಗೆಲುವಿಗೆ ತಮ್ಮಣ್ಣ ತೆತ್ತ ಬೆಲೆ ಏನು? ಬಸವಯ್ಯ ಸತ್ತ ಮೇಲೆ ತಮ್ಮಣ್ಣನಿಗೆ ತನ್ನ ಎಲ್ಲ ಹಾಡುಗಳು, ಲಾವಣಿಗಳು ಮರೆತೋಲವು. ಒಂದು ಕಾಲದಲ್ಲಿ ಪ್ರಸಿದ್ಧ ಕವಿಯಾಗಿದ್ದವನು ಈಗ ಯಾರೂ ಇಲ್ಲದ ಅನಾಮಿಕನಾಗ್ಬಿಟ್ಟ. ಅವನು ಸೇಡು ತೀರಿಸ್ಕೊಂಡಿದ್ದು ನಿಜ, ಆದರೆ ಆ ಸೇಡಿನ ಪ್ರಕ್ರಿಯೆಯಲ್ಲಿಯೇ ಅವನು ತನ್ನತನವನ್ನೇ ಕಳೆದುಕೊಂಡ. ಯಾಕಂದ್ರೆ ಅವನ ಅಸ್ಮಿತೆಯೂ ಕೂಡ ಬಸವಯ್ಯನ ಮೇಲಿನ ವೈರತ್ವದಿಂದಲೇ ಹುಟ್ಕೊಂಡಿತ್ತು. ಕೊನೆಯದಾಗಿ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆನೇ ಇಡುತ್ತೆ. ಒಂದು ವೇಳೆ ವೈರತ್ವವೇ ಬದುಕಿಗೆ ಅರ್ಥ ಕೊಡ್ತಾ ಇದ್ರೆ ಆ ವೈರತ್ವವೇ ಇಲ್ಲದಾಗ ಏನಾಗ್ಬೋದು? ಇದೇ ಈ ಕಥೆಯ ತಿರುಳು ಮತ್ತು ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪಾಠ.